ಇವತ್ತಿನ ಪರಿಸ್ಥಿತಿ ಒಳಗೆ ಬೇರೆ ರಾಷ್ಟ್ರದವರಿಗೆ ನಾವು ಸಾಲ ಕೊಡುವಂಥ ಪರಿಸ್ಥಿತಿ ಒಳಗೆ ಬಂದಿದ್ದೀವಿ ಅಂದರೆ ನಮಗೆ ಹೆಮ್ಮೆ. ಅದೇ ಒಂದು ಶೃಂಗಸಭೆ ಯಾವ ಸಭೆಗೆ ಹೋದರೆ ಭಾರತ್ ಸೈಡಿಗೆ ನಿಂತರ್ರಿ. ಈಗ ಭಾರತದವ್ರು ಬರಲಾರ್ದ ಪ್ರಾರಂಭ ಮಾಡ್ತಾ ಇಲ್ಲ. ಯಾಕೆ? ಮೋದಿ ಬಂದ ಮೇಲೆ ಇವ್ರ ಹಿಡಿಕಿ ಭಾಳ ಕರೆಕ್ಟ್ ಐತಿ, ವಿಚಾರ ಭಾಳ ಕರೆಕ್ಟ್, ಹಿಡಿಕಿ ಭಾಳ ಕರೆಕ್ಟ್, ಮಾತಾಡೋ ಭಾಳ ಕರೆಕ್ಟ್, ಎಲ್ಲ ಪದ್ಧತಿ ಏಕದಮ್ ನಂಬರ್ 1 ಐತಿ ರೀ. G20 ಮಾಡಿದ್ರೆ ಅದೊಂದು ನಂಬರ್ 1 ಆಯ್ತು, ಭಾಳ ಚಲೋ ಆಯ್ತು. ಹಿಂದಾಳೆ ವರ್ಲ್ಡ್ ಕಪ್ 90% ನಮ್ಮದು ಲಾಸ್ಟ್ ಮಟ್ಟ ಬಂತು ರೀ, ಅದು ಭಾಳ ಚಲೋ ಆಯ್ತು. ಇದು ರಾಮರಾಜ್ಯನ ಆಗಿಬಿಟ್ಟಿದೆ. ಈಗ ನಾವೆಲ್ಲ ಖುಷಿ ಪಟ್ಟಿದ್ದು, ಇಷ್ಟೆಲ್ಲ ಮಾಡಿದ್ದು ಕಾರ್ಯಕ್ರಮ, ನಾವು ರಾಮರಾಜ್ಯನ ನೋಡ್ತಾ ಇದ್ದೀವಿ. ಇವು ಎಲ್ಲೆಲ್ಲಿ ಈಗ 15 ದಿವಸ ಅದು ದಿನಾಲು ದಾಸೋಗ ಐತೆ. ಅದು ಒಂದು ಎಲ್ಲರೂ ಖುಷಿ ಪಡೆಯುವಂಥದ್ದು ಕಾರ್ಯಕ್ರಮ. ನಮ್ಮ ಸಮಾಜನಾಗೂ ನಾವು ಪ್ರತಿಯೊಬ್ಬರು ಕಾರ್ಯಕ್ರಮ ಮಾಡಿದ್ದೀವಿ. ಈ ಥರ ನಾವು ಒಕ್ಕಟ್ಟಾಗಿ ನಾವು ಕಾರ್ಯಕ್ರಮ ಮಾಡಿದ್ದು ಯಾವಾಗೂ ನೋಡಿಲ್ಲ. ಎಲ್ಲರನ್ನೂ ಒಗ್ಗಡಿಸಾಗತ್ತಾನೆ, ಅದು ಭಾಳ ಆನಂದ ಆಗಿದೆ. ನಾವು ಒಂದು ಕಲಾಕಾರರು, ನಾವು ಮೂರ್ತಿ ಕಲಾಕಾರರು. ಅದು ಮೂರ್ತಿ ನೋಡಿದರೆ ನಮಗೆ ಅದರದ್ದು ಖುಷಿ ಅನಿಸಾಕತ್ತೈತೆ. ನಮ್ಮ ಕರ್ನಾಟಕದಲ್ಲಿ ಅದು ಒಂದು ಹೆಮ್ಮೆಯ ವಿಷಯ ಅದು ನಮಗೆ ಭಾಳ ಖುಷಿ ಕೊಟ್ಟೈತಿ. ನಾವು ಇನ್ನು ಅವ್ರಿಗೆ ಹೋಗಿ ನಾವು ಭೇಟಿ ಆಗ್ತೀವಿ, ಅವ್ರದ್ದು ಆಶೀರ್ವಾದ ನಾವು ತೊಗೋಬೇಕೀಗ. ನಾವು ಮೂರ್ತಿ ಏನು ಕಲಾಕಾರರು ಅದಾರಲ್ಲ, ನಾವು ಕಲಾಕಾರರೇ, ಆದರೆ ಅವರಿಂದ ನಾವು ಅದರದ್ದು ಆಶೀರ್ವಾದ ನಾವು ತೊಗೋಬೇಕು. ನಾವು ಮೂರ್ತಿ ಕಲಾಕಾರರು, ಎಲ್ಲ ಮೂರ್ತಿ ನಾವು ಮಾಡ್ತೇವೆ, ಆದರೆ ಕಲ್ಲಿಂದ ಅವರು ಮಾಡಿದ್ದಾರೆ, ಅವ್ರದ್ದು ಆಶೀರ್ವಾದ ನಾವು ತೊಗೋಬೇಕು. ನಮ್ದು ಇಷ್ಟೇ ಅಭಿಪ್ರಾಯ ನಮ್ದು. ಇಲ್ಲಿವರೆಗೆ ಯಾರು ಈ ಥರದ ಸಾಷ್ಟಾಂಗ ನಮಸ್ಕಾರ ಮಾಡಿದವರು ಯಾರೂ ಇಲ್ಲ. ಮತ್ತು ಯಾವುದೋ ಪ್ರಧಾನಮಂತ್ರಿನೂ 11 ದಿವಸ ಉಪವಾಸ ಮಾಡಿದವರು ಯಾರೂ ಇಲ್ಲ. ಸಮುದ್ರದೊಳಗೆ ಏನವರು ಮುಳುಗಿ ಎದ್ರಲ್ಲ, ಇಂಥ ಪ್ರಧಾನಮಂತ್ರಿ ಇಲ್ಲಿವರೆಗೆ ಯಾರಿಗೂ ನೋಡಿಲ್ಲ. ಯಾವ ನೆಹರು ಇದ್ರಲ್ಲ ಪ್ರಧಾನಮಂತ್ರಿ ಸ್ಟಾರ್ಟಿಂಗ್, ಅವಾಗಲಿಂದ ಹಿಡಿದು ಇಲ್ಲಿ ಮಟನು ಯಾರಾದರೂ ಸಮುದ್ರದೊಳಗೆ ಮುಳುಗಿ ಪ್ರತಿಷ್ಠಾಪನೆ ಮಾಡಿದಾಗ, ನದಿಯೊಳಗೆ ಮುಳುಗಿ ಇದು ಮಾಡಿದರು, 11 ದಿವಸ ಪ್ರತಿಷ್ಠಾಪನೆ ಇದು ಮಾಡಿದರು. ಇದು ಇಲ್ಲಿವರೆಗೆ ಯಾರಿಗೂ ನೋಡಿಲ್ಲ. ನಾವು ನೋಡಿದಿರೋ ಈ ನರೇಂದ್ರ ಮೋದಿ ಅವರು, ಇವರು ಕಾಂಗ್ರೆಸ್ನವ್ರು ಎಷ್ಟು ಅಪೋಸಿಟ್ ಮಾಡ್ತಾರೆ, ಇದ್ರ ಉಲ್ಟಾ ಆಗ್ತದೆ. ಇವರು ಉಲ್ಟಾ ಮಾಡ್ಕೊಂಡು ಹೋಗ್ತಾರೆ, ಅದ್ರ ಡಬಲ್ ಆಗ್ತಾ ಹೋಗ್ತದೆ. ಇವತ್ತಿನ ಒಂದು ಸ್ಥಿತಿ ಒಳಗೆ ನನ್ನ ಒಂದು ವಯಸ್ಸಿನ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ, ಇವತ್ತಿನ ಪರಿಸ್ಥಿತಿ ಒಳಗೆ ಎಷ್ಟೆಲ್ಲನೂ ಇದನ್ನು ಮಾಡಿದ್ದಾರೆ. ಈ 10 ವರ್ಷದ ಹಿಂದ್ಗಡೆ ಏನು ಫಂಡ್ ಕೂಡಿತ್ತು ಅನ್ನೋದಕ್ಕಿಂತ ಏನೈತೆ, ಸಾಲದ ರೂಪದಲ್ಲಿ ನಮ್ಮ ಭಾರತ ಇತ್ತು. ಇವತ್ತಿನ ಪರಿಸ್ಥಿತಿ ಒಳಗೆ ಬೇರೆ ರಾಷ್ಟ್ರದವರಿಗೆ ನಾವು ಸಾಲ ಕೊಡುವಂಥ ಪರಿಸ್ಥಿತಿ ಒಳಗೆ ಬಂದಿದ್ದೀವಿ ಅಂದರೆ ನಮಗೆ ಹೆಮ್ಮೆ. ಯಾಕಂದರೆ ಒಂದು ವಿಷಯದೊಳಗೂ ಸಮತೋಲನ ನೋಡಿಕೊಂಡು ಅವರು ರಾಜಕಾರಣಿ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತಿಗೆ ಅವ್ರು ಏನು ಪ್ರಧಾನಮಂತ್ರಿ ಆದರೂ ಅವತ್ತಿನಿಂದ ಇವತ್ತಿನವರೆಗೂ ಅವರು ತಾಯಿಯವರಿಗೆ ಅವರು ನಮಸ್ಕಾರ ಮಾಡೋದು, ಶಿಷ್ಟಾಂಗ ನಮಸ್ಕಾರ ಮಾಡೋದು. ಅವರು ತಾಯಿಯವ್ರ ಒಂದು ದೇಹಾಂತ್ಯಾಗ ಮಾಡಿದಾಗ ಬೇರೆ ರಾಜಕಾರಣಿ ಅವ್ರದ್ದು ಏನಾದರೂ ಆಗಿದ್ರೆ ಒಂದು ಸಿಂಪಲ್ MP MLA ಆದರೆ ಅವತ್ತಿನ ದಿವಸ ಇಡೀ ರೋಡ್ ಬಂದಾಗ್ತಿತ್ತು. ಆವತ್ತಿನ ದಿವಸ ಶೋಕಾರ್ಚಣೆ ಅಂತೇಳಿ ಎಲ್ಲ ಗೌರ್ಮೆಂಟನ್ನು ಇದನ್ನು ಮಾಡ್ತಿದ್ರು. ಇವ್ರದ್ದು ಅದು ಗೌರ್ಮೆಂಟ್ ಇದನ್ನೇನಿದೆ ಆಫೀಸ್ ಚಾಲೂ ಆಗೋಕ್ಕಿಂತ ಮೊದಲು ಅವ್ರೇನು ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅವನ್ನೆಲ್ಲ ಕಾರ್ಯಗಳನ್ನು ಮಾಡಿ ತಮ್ಮದೇ ಆದ ಉದ್ಯೋಗಕ್ಕೆ ಬಂದು ಹತ್ತಿದ್ರಂದ್ರೆ ಇದನ್ನು ಎಲ್ಲ ಜನಾಂಗದವರು ಮತ್ತು ಎಲ್ಲ ಜನನೂ ಅದನ್ನು ಅರ್ಥ ಮಾಡ್ಕೋಬೇಕಾದಂಥ ಸಂದರ್ಭ ಇದು. ಹೀಗಾಗಿ ಅದನ್ನು ಏನು ಕ್ರೋಢೀಕರಣ ಆಗಿಲ್ಲ ಅನ್ನೋದನ್ನು ಎಲ್ಲ ಪಬ್ಲಿಕ್ಕಿಗೂ ಗೊತ್ತಿದ್ದದ. ಇನ್ನು ಮುಂದಾದರೂ ಏನದಲ್ಲ, ಸಾಕಷ್ಟು ಫಂಡ್ ಇನ್ನೂರಿಗೂ ಬರೀ ನಮ್ದು ಏನು ರಾಮರಾಜ್ಯ ಇದನ್ನು ಮಾಡಕತ್ತಿದ್ರಲ್ಲ, ಹೊರಗಡೆ ದೇಶದಿಂದನೂ ನಮಗೆ ಫಂಡ್ ಬಂದಿದೆ. ಯಾಕೆ ಬಂತು? ಈಗ ಮೊದಲು ಇದೇ 70 ವರ್ಷದಿಂದ ರಾಜಕಾರಣ ಮಾಡಿದವ್ರಿಗೆ ಅವ್ರಿಗೇನು ಮಾಡಿದರು, ಅದೇ ಒಂದು ಶೃಂಗಸಭೆ ಯಾವ ಸಭೆಗೆ ಹೋದರೆ ಭಾರತ್ ಸೈಡಿಗೆ ನಿಂತರ್ರಿ. ಈಗ ಭಾರತದವ್ರು ಬರಲಾರ್ದ ಪ್ರಾರಂಭ ಮಾಡ್ತಾ ಇಲ್ಲ. ಯಾಕೆ? ಬಲಿಷ್ಠ ಆಗೋದ್ರಿಂದ ಏನದಲ್ಲ, ನಮ್ಮನ್ನು ಗುರುತಿಸ್ಕೊಳ್ತಾ ಇದೆ. ಬೇರೆ
ರಾಷ್ಟ್ರಗಳೆಲ್ಲ ಏನೈತಿ ಭಾರತದೊಳಗೆ ಒಳ್ಳೆ ಪ್ರಧಾನಿ ಇದ್ದಾರೆ, ಒಳ್ಳೆ ಇದು ಇದೆ, ಸಂಸ್ಕೃತಿ ಇದೆ ಜನರಿಗೆ. ಆಮೇಲೆ ಹಿಂಸಾ ಅನ್ನೋದಿಲ್ಲ, ಯಾರಿಗೂ ಹೊಡೀರಿ ಬಡೀರಿ ಅನ್ನುವಂಥ ಶಬ್ದಗಳು ಅವ್ರ ಬಾಯಲ್ಲಿ ಇಂದಿಗೂ ಬಂದಿಲ್ಲ. ತಿಳಿದ್ರಿ, ಬೇರೆ ಕಡೆ ಏನು ನಡೆದದಲ್ಲ ಅವ್ರು ಕೂಡ ಹೇಳ್ತಾ ನಮ್ಗೆ ಏನು ವಿರೋಧ ಅಂತ ನಾವು ಮಾತಾಡ್ತಿದ್ದೀವಿ ಇವತ್ತು. ಆ ರಾಷ್ಟ್ರದೊಳಗೆ ಅಲ್ಲಿ ಜನದವರು ನಾವು ಮೋದಿಯವ್ರು ಬೇಕು, ನಾವು ಅಲ್ಲಿಗೆ ಹೋಗ್ತೀವಿ ಅನ್ನುವಂಥ ಶಬ್ದದೊಳಗೆ ಇದ್ದಾರೆ. ಅಲ್ಲ, ಇದ್ದಾರೆ, ನಿರ್ಮಾಣ ಆಗಿದೆ. ಈಗ ನಮ್ಮ ಮೋದಿಯವರಂತ ಪ್ರಧಾನಮಂತ್ರಿ ಬೇಕು, ನಾವು ಅಲ್ಲಿಗೆ ಹೋಗ್ತೀವಿ, ನೀವು ಬೇಕಾದ್ರೆ ಪಾಕಿಸ್ತಾನದಾಗ ಇರ್ರಿ ಅಂತೇಳಿ ಅಲ್ಲಿ ರಾಷ್ಟ್ರದ ಅಧ್ಯಕ್ಷರು ಹೇಳಕತ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ರಾಜಕಾರಣ ಐತಿ, ಇಲ್ಲಿ ಐತಿ, ಅದನ್ನ ಜನ ಅರ್ಥ ಮಾಡೋದು. ಜೈ ಶ್ರೀರಾಮ್. ಮೋದಿ ಬಂದ ಮೇಲೆ ಇವ್ರ ಹಿಡಿಕಿ ಭಾಳ ಕರೆಕ್ಟ್ ಐತಿ, ವಿಚಾರ ಭಾಳ ಕರೆಕ್ಟ್, ಹಿಡಿಕಿ ಭಾಳ ಕರೆಕ್ಟ್, ಮಾತಾಡೋ ಭಾಳ ಕರೆಕ್ಟ್, ಎಲ್ಲ ಪದ್ಧತಿ ಏಕ್ದಮ್ ನಂಬರ್ 1 ಐತಿ. ಪದ್ಧತಿ ನರಮ ಐತಿ, ಅದ್ರ ಸಲುವಾಗಿ ಎಲ್ಲ ಚೋಕ್ ಆಗೈತಿ, ಏನು ಗಲಾಟೆ ಆಗೋದಿಲ್ಲ, ಇದು ಆಗೋದಿಲ್ಲ. ಈಗ 370 ಇನ್ನೂ ಮಟ್ಟ ನೋಡಿ, 60 ವರ್ಷದಾಗ ಯಾವ ಮಾಡಿಲ್ಲ ಅವರು, ಕಾಂಗ್ರೆಸ್ದು ಏನು ಮಾಡಿಲ್ಲ ಇನ್ನೂ ಮಟ್ಟ. ಇವರೆಲ್ಲ ಬಂದ ಮೇಲೆ ಮಾಡಿದ್ರೆ ಎಲ್ಲ ಶಾಂತಿ ಐತಲ್ಲಿ. ಆಮೇಲೆ ನಮ್ಮ ಝಂಡಾಲೇ ಇದು ಮಾಡ್ತಿದ್ರು, G20 ಮಾಡಿದ್ರು, ಅದೊಂದು ನಂಬರ್ 1 ಆಯ್ತು, ಭಾಳ ಚಲೋ ಆಯ್ತು. ಹಿಂದಾಳೆ ವರ್ಲ್ಡ್ ಕಪ್ 90% ನಮ್ಮದು ಲಾಸ್ಟ್ ಮಟ್ಟ ಬಂತು ರೀ, ಅದು ಭಾಳ ಚಲೋ ಆಯ್ತು. ಮತ್ತು ಏಷ್ಯಾ ಗೇಮ್ ಆಯ್ತು, ಎಲ್ಲದಾಗ ಇವ್ರದ್ದು ಏನೈತಿ ವರ್ಚಸ್ಸು ಐತಿ, ಎಲ್ಲದಾಗ ವರ್ಚಸ್ಸು ಐತಿ, ಹಿಡಿಕೆ ಐತಿ, ಎಲ್ಲರಿಗೆ ಹೆಲ್ಪ್ ಮಾಡಬೇಕು, ಮುಂದೆ ತರಬೇಕು, ಸ್ಕೋಪ್ ಕೊಡಬೇಕು, ಎಲ್ಲ ಇದು ಇವ್ರದ್ದು ಪದ್ಧತಿ ಇವ್ರದ್ದು. ಅದೊಂದು ಸೋಲು ಗೆಲುವು ಇರುದ. ಬಟ್ ಏನೈತಲ್ಲ ಅವ್ರು ಆಡಿದ ಒಂದು ಆಟ ನೋಟ ಇದು ಆಗಲಿ. ಆಮೇಲೆ ಇದನ್ನು ಹಾರಿಸಿದಾಗ ಮೋದಿಯವರು ಒಂದು ಫೇಲ್ ಆಯಿತು, ಇದನ್ನು ಯಾವುದದು ರಾಕೆಟ್ ಹಾರಿಸಿದಾಗ ಒಂದು ಫೇಲ್ ಆಯಿತು. ಫೇಲ್ ಆದಾಗ ಇದೇ ಬೇರೆ ರಾಜಕಾರಣಿ ಪ್ರಧಾನಮಂತ್ರಿ ಅಥವಾ ಯಾರಾದರೂ ಇದ್ದರೆ ಹೆಂಗೆ ಮಾಡಿದ್ರು ನೋಡು ಅಂತೇಳಿ ಅಂದು ಹೋಗ್ತಿದ್ರು. ಇವರು ಅದನ್ನು ಮಾಡಲಿಲ್ಲ. ಆ ಫೇಲ್ ಆದಿಂದ ಏನು ತಯಾರು ಮಾಡಿದ್ರಲ್ಲ ಅವನ್ನ ಅಪ್ಕೊಂಡು ಹೆದರಬೇಡ, ಮುಂದೆ ನಿನಗೆ ಮತ್ತೆ ಅವಕಾಶ ಅದ, ನಿನಗೆ ನಾ 100% ಸಪೋರ್ಟ್ ಮಾಡ್ತೀನಿ, ನೀ ಮಾಡಲೇಬೇಕು ಅಂತೇಳಿ ಕಡೆಗೆ ಯಶಸ್ವಿ ಆಗೋ ಮಟನೂ ಅವ್ರಿಗೆ ಕೈ ಬಿಡಲಿಲ್ಲ. ಯಶಸ್ವಿ ಆದಿಂದನೇ ಅವ್ರಿಗೆ ಒಂದು ಖುಷಿ, ಮತ್ತು ಎರಡನೇದು ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅಂದಾಗ ಇವರಲ್ಲಿ ಇರುವಂಥ ಒಂದು ದೈವಶಕ್ತಿ, ನಾನು ಇದೆಲ್ಲ ಎಲ್ಲರೂ ಹೇಳೋದು ಏನು ಹೇಳ್ತಾರೆ ಗೊತ್ತಿಲ್ಲ, ಮೋದಿಯವರಲ್ಲಿ ಇರುವಂಥದ್ದು ಒಂದು ದೈವಶಕ್ತಿ ಇದೆ. ಅವರು ಮಾಡ್ತಕ್ಕಂಥ ಕಾರ್ಯಗಳಿಗೆ ದೇವರು ಸಮ ಇದರಿಂದ ಅವ್ರಿಗೆ ಇದನ್ನು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಒಂದು ಫೇಲ್ ಆದು 2 ಸಲ ಟ್ರೈ ಮಾಡಿದ್ರೆ ಒಂದು ಮನ್ಸು ಗಟ್ಟಿ, ನಾವು ಮಾಡಬೇಕು, ನಾವು ಮೇಲೆ ಹೋಗಬೇಕು, ಪ್ರೋತ್ಸಾಹ ಕೊಟ್ಟರೆ ಎಲ್ಲರಿಗೆ ಸಕ್ಸಸ್ಫುಲ್ ಆಯ್ತು. ಎಲ್ಲರಿಗೆ ನಮಸ್ಕಾರ ಮಾಡಿದ್ರೆ, ಎಲ್ಲರೂ ಭೇಟಾಗಿದ್ರೆ. ಈಗೂ ಅಯೋಧ್ಯ ಮಂದಿರದಾಗ್ರಿ ಯಾರ್ಯಾರು ಕೆಲಸ ಮಾಡಿರಲ್ಲ ಎಲ್ಲರಿಗೂ ಹೂ ಹಾಕಿ, ಆ ಕಾರ್ಮಿಕರಿಗೆ ನೋಡ್ರಿ, ಇಂಥ ದೊಡ್ಡ ಮನ್ಸು ಇರಬೇಕು ಅಂದ್ರೆ ಏನು ದೊಡ್ಡ ಪುರುಷರಿ. ಒಂದು ಲೆಕ್ಕ ನೋಡಿದರೆ ರಾಮ್ ಪುರುಷ, ಒಂದು ಲೆಕ್ಕ ರಾಮ್ ಪುರುಷ ಬಂದಂಗೆ ಆಗ್ತಿದೆ. ರಾಮ್ ಪುರುಷ ಮತ್ತೆ ಬಂದಾರ ಎಲ್ಲ ಸುಧಾರಣೆ ಆಗ್ತೈತಿ, ಆರಾಮ್ ರಾಜ್ಯ ಆಗ್ಬೋದು ರೀ. ಹಿಂಗೆ ನಮ್ಗೆ 10 ವರ್ಷ ರಾಮ ರಾಜ್ಯ ಆಗೇ ತೀರ್ತೈತಿ, ಇಷ್ಟು ಮಾತ್ರ ನಮ್ಮ ಒಂದು ಅನಿಸಿಕೆ. ಸರ್, ಈ ಸತಿ ಇಲೆಕ್ಷನ್ದಾಗ ಬಂದ್ರೆ ಆಗ್ತೈತಿ. ಈ ಸತಿ ಮತ್ತೆ ಇಲೆಕ್ಷನ್ದಾಗ ಬಂದ್ರೆ ಎಲ್ಲರ ಇಲೆಕ್ಷನ್ ಬಂದೇ ಬರ್ತದೆ. ಇಲೆಕ್ಷನ್ ಇದೆ, ಅದ್ರೊಳಗೆ ನಮ್ಮ ಆಶಾಭಾವನೆ ಅದ, ಸಂಪೂರ್ಣ ಬಹುಮತದಿಂದ ಅವರು ಬರ್ತಾರನ್ನುವಂತ ನಂಬಿಕೆ ನಮ್ಮಲ್ಲಿದೆ. ಜನರ ಅಭಿಪ್ರಾಯ. ಆದರೆ ಒಂದು ಸೀಟ್ ಕೂಡ ಕಮ್ಮಿ ಇಲ್ದಂಗೆ ನೀವೇನು ಮಾಡ್ತೀರಿ ಎಲ್ಲದಕ್ಕೂ ನಾವು ಶರಣರದೀವಿ ಅನ್ನುವಂಥ ಒಂದು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಇದನ್ನು ಹೇಳ್ಬೋದು.